ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯವು 2025-26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರುಗಳನ್ನು ನೇಮಿಸಿಕೊಳ್ಳುವುದರ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದಿದೆ. ಅಪಾಯಿಂಟ್ಮೆಂಟ್ ಆಫ್ ಗೆಸ್ಟ್ ಫ್ಯಾಕಲ್ಟೀಸ್ ಫಾರ್ ವೇರಿಯಸ್ ಪಿ ಜಿ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಎಜುಕೇಷನ್ ಚಿಕ್ಕಬಳ್ಳಾಪುರ ಆಫ್ BNU ಫಾರ್ ದ ಅಕಾಡೆಮಿಕ್ ಇಯರ್ 2025-26. ಇಲ್ಲಿ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅದು ಕೂಡ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಎರಡೂ ಕೂಡ ಇದರಲ್ಲಿದೆ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಗೆಸ್ಟ್ ಫ್ಯಾಕಲ್ಟೀಸ್ ಫುಲ್ ಟೈಮ್ ಪಾರ್ಟ್ ಟೈಮ್ ಫಾರ್ ದ ಫಾಲೋಯಿಂಗ್ PG ಕೋರ್ಸಸ್ ಆಫರ್ಡ್ ಇನ್ ದ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, PG ಸೆಂಟರ್ ಕೋಲಾರ್ ಆ್ಯಂಡ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಎಜುಕೇಷನ್ ಚಿಕ್ಕಬಳ್ಳಾಪುರ, B.Ed and MA ಎಜುಕೇಷನ್ ಕೋರ್ಸಸ್ ಫಾರ್ ದ ಅಕಾಡೆಮಿಕ್ ಇಯರ್ 2025-26. ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ ಬರುವಂತಹ ಏನು ಈ ಅತಿಥಿ ಉಪನ್ಯಾಸಕರನ್ನು ಅಂದರೆ ಪೂರ್ಣಕಾಲಿಕ ಮತ್ತು ಅಂಶಕಾಲಿಕ ಎರಡೂ ಕೂಡ ಇದೆ. ಮತ್ತು PG ಸೆಂಟ್ರ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎಜುಕೇಷನ್ B.Ed ಮತ್ತು MA ಎಜುಕೇಷನ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ 2025-26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದಕ್ಕಾಗಿ ಅರ್ಜಿಯನ್ನು ಕರೆದಿರುವಂಥದ್ದು ಇದೆ. ಅದರಲ್ಲಿ ಸಬ್ಜೆಕ್ಟ್ಗಳು ಯಾವ್ಯಾವಿದೆ ಅನ್ನೋದ್ರ ಬಗ್ಗೆ ನೋಡೋಕ್ಕಾದರೆ ಸಬ್ಜೆಕ್ಟು ಫುಲ್ ಟೈಮ್ ಯಾವುದು, ಪಾರ್ಟ್ ಟೈಮ್ ಯಾವುದು, ಟೋಟಲ್ ಪೋಸ್ಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಇದರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಫುಲ್ ಟೈಮ್ 3 ಪೋಸ್ಟು, ಪಾರ್ಟ್ ಟೈಮ್ 1 ಪೋಸ್ಟು, ಟೋಟಲ್ ಪೋಸ್ಟ್ಸು 4. ಇಂಗ್ಲೀಷು ಫುಲ್ ಟೈಮ್ 2, ಪಾರ್ಟ್ ಟೈಮ್ ಇಲ್ಲ, ಟೋಟಲ್ ಪೋಸ್ಟ್ಗಳು 2. ಮತ್ತು ಎಕನಾಮಿಕ್ಸು ಫುಲ್ ಟೈಮ್ 3, ಪಾರ್ಟ್ ಟೈಮ್ ಇಲ್ಲ, ಒಟ್ಟು ಹುದ್ದೆಗಳು 3. ಮತ್ತು ಪೊಲಿಟಿಕಲ್ ಸೈನ್ಸು ಫುಲ್ ಟೈಮ್ 2, ಪಾರ್ಟ್ ಟೈಮ್ 2, ಒಟ್ಟು 4. ಸೋಷಿಯಲ್ ವರ್ಕು MSW ಫುಲ್ ಟೈಮ್ 5, ಪಾರ್ಟ್ ಟೈಮ್ ಇಲ್ಲ, ಒಟ್ಟು 5. ಕಾಮರ್ಸು ಟೋಟಲ್ ಇದು ಏನು ಫುಲ್ ಟೈಮ್ 3, ಪಾರ್ಟ್ ಟೈಮ್ 1, ಒಟ್ಟು 4. ಬಾಟನಿ ಫುಲ್ ಟೈಮ್ 6, ಪಾರ್ಟ್ ಟೈಮ್ ಇಲ್ಲ, ಒಟ್ಟು 6. ಕಂಪ್ಯೂಟರ್ ಸೈನ್ಸ್ ಫುಲ್ ಟೈಮ್ 4, ಪಾರ್ಟ್ ಟೈಮ್ 1, ಒಟ್ಟು 5. ಫಿಸಿಕ್ಸ್ ಫುಲ್ ಟೈಮ್ 6, ಪಾರ್ಟ್ ಟೈಮ್ ಇಲ್ಲ, ಒಟ್ಟು 6. ಮ್ಯಾಥಮೆಟಿಕ್ಸ್ ಫುಲ್ ಟೈಮ್ 4, ಪಾರ್ಟ್ ಟೈಮ್ ಇಲ್ಲ, ಒಟ್ಟು 4. ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸು ಫುಲ್ ಟೈಮ್ 4, ಪಾರ್ಟ್ ಟೈಮ್ ಇಲ್ಲ, ಒಟ್ಟು 4. ಕೆಮಿಸ್ಟ್ರಿ ಫುಲ್ ಟೈಮ್ 6, ಪಾರ್ಟ್ ಟೈಮ್ ಇಲ್ಲ, ಒಟ್ಟು 6. B.Ed ಫುಲ್ ಟೈಮ್ 7, ಪಾರ್ಟ್ ಟೈಮ್ ಇಲ್ಲ, ಒಟ್ಟು 7. MA ಎಜುಕೇಷನ್ ಫುಲ್ ಟೈಮ್ 3, ಪಾರ್ಟ್ ಟೈಮ್ ಇಲ್ಲ, ಒಟ್ಟು 3. The applicants must possess postgraduate degree in the concerned subjects with PhD, NET, SLET, SET. Application format can be downloaded from the university website www.bnu.karnataka.gov.in and the filled in application form with all the necessary testimonials such as marks card, degree certificate, experience certificate, NET, SLET certificates, research publications etc. may be submitted to in duplicate 2 sets to the registrar, Bengaluru North University, Sri Devaraj Aras Extension, Tamaka, Kolar 563103 on or before 28/8/2025 before 5 PM. ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 28/8/2025. ಮತ್ತು ಕೆಲವು ಸೂಚನೆಗಳನ್ನು ಕೂಡ ಇದರಲ್ಲಿ ನೀಡಿರುವಂಥದ್ದಿದೆ. ಅಕಾರ್ಡಿಂಗ್ ಟು UGC ರೆಗ್ಯುಲೇಷನ್ಸ್ 2018 ಅಮೆಂಡ್ಮೆಂಟ್ ನೋಟಿಫಿಕೇಷನ್ ಡೇಟೆಡ್ 30/6/2023 NET SLET set shall be the minimum criteria for the appointment of guest faculty in the higher education institutions. UGC 2018 ರೆಗ್ಯುಲೇಷನ್ ಪ್ರಕಾರವಾಗಿ ನೋಡೋಕೆ ಹೋದರೆ NET SLET ಸೆಟ್ ಅನ್ನೋದು ಮಿನಿಮಮ್ ಕ್ರೈಟೇರಿಯಾವಾಗಿದೆ. ಈ ಒಂದು ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುವುದಕ್ಕೆ ಇದು ಅವಶ್ಯಕವಾಗಿದೆ. ಮಿನಿಮಮ್ ಕ್ವಾಲಿಫಿಕೇಷನ್ ಇದೆ ಇದು. ಜೊತೆಗೆ ದ ಕ್ಲಿಯರಿಂಗ್ ಆಫ್ NET SLET SET ಶೆಲ್ ನಾಟ್ ಬಿ ರಿಕ್ವೈರ್ಡ್ ಫಾರ್ ಕ್ಯಾಂಡಿಡೇಟ್ಸ್ ಇನ್ ಸಚ್ ಡಿಸಿಪ್ಲಿನ್ಸ್ ಫಾರ್ ವಿಚ್ NET SLET SET ಹ್ಯಾಸ್ ನಾಟ್ ಬೀನ್ ಕಂಡಕ್ಟೆಡ್. ಯಾವ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ NET SLET SET ಎಕ್ಸಾಮ್ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡೋದಿಲ್ವೋ ಅಂಥ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದರಿಂದ ವಿನಾಯಿತಿ ಇದೆ ಅಷ್ಟೇ ಹೊರತು ಮಿಕ್ಕಿದ ಸಬ್ಜೆಕ್ಟ್ಗಳಿಗೆಲ್ಲ ಇದು ಕಡ್ಡಾಯವಾಗಿದೆ. ಮಿನಿಮಮ್ ಕ್ವಾಲಿಫಿಕೇಷನ್ ಇದೆ ಇದು. ಮತ್ತು ದ ಪೊಸಿಷನ್ಸ್ ಆರ್ ಪ್ಯೂರ್ಲಿ ಟೆಂಪ್ರರಿ ನೇಚರ್. ಈ ಒಂದು ಪೋಸ್ಟ್ಗಳಿಗೆ ಅಂದರೆ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡ್ಕೊಳ್ಳೋದು ಟೆಂಪ್ರರಿ ಇದರ ಮೇಲಿದೆ, ಬೇಸ್ ಮೇಲಿದೆ. The appointment of these guest faculty stand terminated with the appointment of permanent lecturers until the end of academic session 2025-26 whichever is earlier. ಅಂದರೆ ಈ ಒಂದು ಪೋಸ್ಟು ಟೆಂಪ್ರರಿ ಆಗಿದೆ.
ಕೆಲವು ಸಂದರ್ಭಗಳಲ್ಲಿ ಏನಾಗ್ಬೋದು ಅಂದರೆ ಪರ್ಮನೆಂಟ್ ಲೆಕ್ಚರರ್ದು ಅಪಾಯಿಂಟ್ಮೆಂಟ್ ಆಗೋಂಥ ಸಂದರ್ಭದಲ್ಲಿ ಅದು ಬಿಟ್ಕೊಡ್ಬೇಕಾಗತ್ತೆ. ಮತ್ತು ಅದು ಆಗಲಿಲ್ಲ ಅಂತಂದರೆ 1 ವರ್ಷಕ್ಕೆ ಮಾತ್ರ ಇದು ಸೀಮಿತವಾಗಿರುತ್ತೆ. 2025-26ನೇ ಸಾಲಿಗೆ ಇವ್ರು ಯಾರೂ ಒಂದು ಖಾಯಂ ಉಪನ್ಯಾಸಕರು ಬರಲಿಲ್ಲ ಅಂತಂದರೆ 1 ವರ್ಷದವರೆಗೆ ಮುಂದುವರಿಸ್ಬೋದು. ಮತ್ತು ಸೆಲೆಕ್ಟೆಡ್ ಗೆಸ್ಟ್ ಫ್ಯಾಕಲ್ಟಿ ವಿಲ್ ಬಿ ಪೇಯ್ಡ್ ದ ಫಾಲೋಯಿಂಗ್ ರೆಮ್ಯುನರೇಷನ್. ಆಯ್ಕೆಯಾದಂಥ ಅತಿಥಿ ಉಪನ್ಯಾಸಕರಿಗೆ ಈ ಕೆಳಕಂಡಂತೆ ಒಂದು ಗೌರವ ಧನವನ್ನು ರೆಮ್ಯುನರೇಷನನ್ನು ನೀಡಲಾಗುತ್ತೆ. ಅದರಲ್ಲಿ NET, SLET, PhD ಹೊಂದಿರುವ ಪೂರ್ಣ ಅವಧಿ ಅತಿಥಿ ಉಪನ್ಯಾಸಕರಿಗೆ ವಾರಕ್ಕೆ 16 ಗರಿಷ್ಠ 64 ಗಂಟೆಗಳು, ಅಂದರೆ ವಾರಕ್ಕೆ 16 ಗಂಟೆ ಇರುತ್ತೆ, ಗರಿಷ್ಠ 64 ಗಂಟೆಗಳಿರುತ್ತೆ. ಪ್ರತಿ ಗಂಟೆಗೆ 780 ರೂಪಾಯಿ ಇರುತ್ತೆ, ಗರಿಷ್ಠ ರು 49,920 ರೂಪಾಯಿ ಇರುತ್ತೆ. NET, SLET, PhD ಇಲ್ಲದಿರುವ ಅಂದರೆ ವಾರಕ್ಕೆ 16 ಗಂಟೆ ಇರ್ತದೆ ಮತ್ತು ಗರಿಷ್ಠ 64 ಗಂಟೆಗಳು ಇರ್ತವೆ. ಪ್ರತಿ ಗಂಟೆಗೆ 680, ಗರಿಷ್ಠ ರು 43,520. ಉಳಿದ ಅರೆಕಾಲಿಕ ಅತಿಥಿ ಉಪನ್ಯಾಸಕರು NET, SLET, PhD ಹೊಂದಿರುವ ಪ್ರತಿ ಗಂಟೆಗೆ 780 ರೂಪಾಯಿ. NET, SLET, PhD ಇಲ್ಲದಿರುವವರಿಗೆ ಗರಿಷ್ಠ ರು 680 ರೂಪಾಯಿ. ಅಂದರೆ 2018ರ ಗೈಡ್ಲೈನ್ಸ್ ಪ್ರಕಾರವಾಗಿ NET, SLET ಮಿನಿಮಮ್ ಕ್ರೈಟೇರಿಯಾ ಇದೆ ಗೆಸ್ಟ್ ಫ್ಯಾಕಲ್ಟೀಸ್ಗೆ. ಅದಿಲ್ಲದರೂ ಕೂಡ ಇಲ್ಲಿ ಸ್ಯಾಲ್ರಿಯಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದರ ಮೂಲಕ ಗೌರವಧನದಲ್ಲೂ ಕೂಡ ಕಡಿಮೆ ಇದೆ ಅವರಿಗೆ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಅಪಾಯಿಂಟ್ಮೆಂಟ್ಸ್ ವುಡ್ ಬಿ ಮೇಡ್ ಆ್ಯಸ್ ಪರ್ ದ ಎಕ್ಸಿಸ್ಟಿಂಗ್ ವರ್ಕ್ಲೋಡ್ ಆ್ಯಂಡ್ ಪ್ರಿವೇಲಿಂಗ್ ರಿಸರ್ವೇಷನ್ ಪಾಲಿಸೀಸ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಕರ್ನಾಟಕ ಸರ್ಕಾರದ ರಿಸರ್ವೇಷನ್ ಪಾಲಿಸಿ ಏನಿದೆ ಅದರ ಪ್ರಕಾರ ತಗೊಳ್ಳಾಗುತ್ತೆ, ಮತ್ತು ವರ್ಕ್ಲೋಡ್ ಏನಿದೆಯೋ ಅದರ ಪ್ರಕಾರವಾಗಿ ನೇಮಕಾತಿಯನ್ನು ಮಾಡಿಕೊಳ್ಳಾಗುತ್ತೆ. ದ ಅಪ್ಲಿಕೇಶನ್ ವಿಚ್ ಆರ್ ಸೆಂಟ್ ಬೈ ಇಮೇಲ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಅರ್ಜಿಗಳನ್ನು ಇಮೇಲಲ್ಲಿ ಕಳಿಸೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅರ್ಜಿಯನ್ನು ಇಮೇಲ್ ಮೂಲಕ ಕೊಡೋದಕ್ಕೆ ಬರೋದಿಲ್ಲ ಇಲ್ಲಿ. ಮತ್ತು ಗೆಸ್ಟ್ ಲೆಕ್ಚರರ್ಸ್ ಮಸ್ಟ್ ಒಬ್ಟೈನ್ NOC ಲೆಟರ್ ಫ್ರಮ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ವೇರ್ ದೇ ಹ್ಯಾವ್ ವರ್ಕ್ಡ್ ಆ್ಯಂಡ್ ಸಬ್ಮಿಟ್ ಇಟ್ ಟು ಯೂನಿವರ್ಸಿಟಿ. ಇಲ್ಲಿ ಅತಿಥಿ ಉಪನ್ಯಾಸಕರು ಇತರೆ ಕಾಲೇಜುಗಳಲ್ಲಿ ಏನು ಕೆಲಸ ಮಾಡಿದರೆ, ವರ್ಕ್ ಮಾಡಿದರೆ ಅದು NOCಯನ್ನು ತೆಗೆದುಕೊಂಡು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಹಿಂದಿನ ಕಾಲೇಜಿನಲ್ಲಿ ಅವರು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ NOCಯನ್ನು ತಂದು ಕೊಡಬೇಕಾಗತ್ತೆ ಯೂನಿವರ್ಸಿಟಿಗೆ. ಗೆಸ್ಟ್ ಲೆಕ್ಚರರ್ಸ್ ಶುಡ್ ಪ್ರೊವೈಡ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಅತಿಥಿ ಉಪನ್ಯಾಸಕರು ಈ ಅರ್ಜಿ ಜೊತೆಗೆ ಸೇವಾ ಪ್ರಮಾಣಪತ್ರವನ್ನು, ಅನುಭವ ಪ್ರಮಾಣಪತ್ರವನ್ನು ಕೊಡಬೇಕಾಗತ್ತೆ. ಅಪ್ಲಿಕೇಶನ್ಸ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹೋಲ್ಡ್ ಎ ಪ್ರೆಸ್ ಕಾನ್ಫರೆನ್ಸ್ ಅಗೇನ್ಸ್ಟ್ ದ ಯೂನಿವರ್ಸಿಟಿ ಆ್ಯಂಡ್ ಕ್ರಿಟಿಸೈಸಿಂಗ್ ದ ಡೆವಲಪ್ಮೆಂಟಲ್ ವರ್ಕ್ಸ್ ಆಫ್ ಯೂನಿವರ್ಸಿಟಿ ಆ್ಯಂಡ್ ಫೈಲಿಂಗ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ರಿಜಿಸ್ಟ್ರಾರ್, ವೈಸ್ ಚಾನ್ಸಲರ್ಸ್ ಆ್ಯಂಡ್ ಆಫೀಸರ್ಸ್ ಆಫ್ ಯೂನಿವರ್ಸಿಟಿ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಅಂದರೆ ಅಪ್ಲಿಕೇಶನ್ಸನ್ನ ಏನು ಹೇಳಿದ್ದಾರೆ ಅಂದರೆ, ಅಪ್ಲಿಕೇಶನ್ಸ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹೋಲ್ಡ್ ಎ ಪ್ರೆಸ್ ಕಾನ್ಫರೆನ್ಸ್ ಅಗೇನ್ಸ್ಟ್ ದ ಯೂನಿವರ್ಸಿಟಿ, ಯಾರು ಈ ಯೂನಿವರ್ಸಿಟಿ ವಿರುದ್ಧವಾಗಿ ಅದರ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಟಿಸೈಸ್ ಮಾಡಿರೋದಾಗಲಿ, ಮತ್ತು ರಿಜಿಸ್ಟ್ರಾರ್ಗೆ ಇದು ಸಂಬಂಧಪಟ್ಟ ಕಂಪ್ಲೇಂಟ್ ಮಾಡಿರೋದು, ವೈಸ್ ಚಾನ್ಸಲರ್ಗೆ ಕಂಪ್ಲೇಂಟ್ ಮಾಡಿರೋದು ಕಂಡು ಬಂದರೆ ಅಂಥವನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಇದೆ. ಮತ್ತು 11ನೇದು ಸೆಲೆಕ್ಷನ್ ಆಫ್ ಗೆಸ್ಟ್ ಲೆಕ್ಚರರ್ಸ್ ವಿಲ್ ಬಿ ದ ಫೈನಲ್ ಡಿಸಿಷನ್ ಆಫ್ ದ ಯೂನಿವರ್ಸಿಟಿ. ಇದು ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆಯು ಯೂನಿವರ್ಸಿಟಿಯ ವಿಶ್ವವಿದ್ಯಾನಿಲಯದ ಅಂತಿಮ ತೀರ್ಮಾನಕ್ಕೆ ಒಳಪಟ್ಟಿರ್ತದಂತ. ಅಪ್ಲಿಕೇಶನ್ಸ್ ಇನ್ವಾಲ್ವ್ಡ್ ಎನಿ ಕ್ರಿಮಿನಲ್ FIR ಕೇಸಸ್ ವಿಲ್ ನಾಟ್ ಬಿ ಎಂಟರ್ಟೈನ್ಡ್. ಯಾರು ಈ ಅತಿಥಿ ಉಪನ್ಯಾಸಕರಾಗಿ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರು FIR ಆಗಿರೋದು ಅಥವಾ ಕ್ರಿಮಿನಲ್ ಕೇಸಸನ್ನು ಇನ್ವಾಲ್ವ್ ಆಗಿರೋದನ್ನು ಇಲ್ಲಿ ಎಂಟರ್ಟೈನ್ ಮಾಡೋದಿಲ್ಲ ಅಂತ ಇದೆ. ಮತ್ತು ದ ಅಪಾಯಿಂಟ್ಮೆಂಟ್ ಗೆಸ್ಟ್ ಲೆಕ್ಚರರ್ಸ್ ಇನ್ ದ ಯೂನಿವರ್ಸಿಟಿ ಎಂಗೇಜ್ ಇನ್ ಎನಿ ಅನ್ಆಥರೈಸ್ಡ್ ವರ್ಕ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅದರ್ ದ್ಯಾನ್ ಲೆಕ್ಚರಿಂಗ್ ಟು ಸ್ಟೂಡೆಂಟ್ಸ್. The appointment officer of the university has the authority to dismiss the appointment guest lecturer from service without giving any prior notice. ಈ ಗೆಸ್ಟ್ ಲೆಕ್ಚರರ್ಸು ಈ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು, ಬೋಧನೆಗಳನ್ನು ಮಾಡೋದು ಹೊರತುಪಡಿಸಿ ಇನ್ಯಾವುದೇ ಅನಧಿಕೃತವಾದಂತಹ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಾರದು. ಅಂಥದ್ದೇನಾದ್ರು ವಿಚಾರಗಳು ಕಂಡು ಬಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಂಥ ಒಂದು ಅತಿಥಿ ಉಪನ್ಯಾಸಕರನ್ನು ತೆಗೆದುಹಾಕುವಂಥದ್ದು ಕೂಡ ಇದೆ. ಆಮೇಲೆ ಗೆಸ್ಟ್ lecturers should not belong to any organization, politics, factions if found. ಅಂದರೆ ಅತಿಥಿ ಉಪನ್ಯಾಸಕರು ಯಾವುದೇ ಸಂಸ್ಥೆಗೆ ಸೇರಿರಬಾರ್ದು, ರಾಜಕಾರಣದಲ್ಲಿ ಇದಾಗಿರಬಾರ್ದು, ಯಾವುದೇ ಗುಂಪಿಗೆ ಸೇರಿರಬಾರ್ದು. ಇಫ್ ಫೌಂಡ್ ಆ ಥರ ಕಂಡು ಬಂದರೆ ದ ಯೂನಿವರ್ಸಿಟಿ ಹ್ಯಾಸ್ ದ ಅಥಾರಿಟಿ ಟು ದೋಸ್ ಗೆಸ್ಟ್ ಲೆಕ್ಚರರ್ಸ್ ಡಿಸ್ಮಿಸ್ ಫ್ರಮ್ ಸರ್ವಿಸ್ ವಿತೌಟ್ ಪ್ರೆಜುಡಿಸ್ ಆ್ಯಂಡ್ ಗೆಸ್ಟ್ ಲೆಕ್ಚರರ್ಸ್ gathering pressure on university and participating in strikes will be considered indiscipline and appropriate action will be taken. If a minimum of 10 students are not enrolled for a particular course at PG Center
Mangasandra and University College of Education, Chikkabalapura, the university will not be running that particular course for the current academic year. ಯಾವಾಗ 10 ವಿದ್ಯಾರ್ಥಿಗಳಿಂದ ಕಡಿಮೆ ವಿದ್ಯಾರ್ಥಿಗಳೇನಾದ್ರು ಅಡ್ಮಿಷನ್ ಆದರೆ ಆ ಒಂದು ಕೋರ್ಸನ್ನು ನಡೆಸೋದಿಲ್ಲ ಅಂತಲೂ ಕೂಡ ಇದರಲ್ಲಿ ಹೇಳಲಾಗಿದೆ. ದ ಡೀಟೇಲ್ಸ್ ಆಫ್ ಡೇಟ್ ಆಫ್ ಇಂಟರ್ವ್ಯೂ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ದ ಯೂನಿವರ್ಸಿಟಿ ವೆಬ್ಸೈಟ್ www.bnu.karnataka.gov.in. ಎನಿ ಕ್ಲಾರಿಫಿಕೇಷನ್ ದಿಸ್ ರಿಗಾರ್ಡ್. ಯಾವುದಾದ್ರು ಇದೇ ವಿಚಾರ ಡೇಟ್ ಅಂದರೆ ಇಂಟರ್ವ್ಯೂ ಡೇಟು ಮತ್ತು ಬೇರೆ ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನೇ ಮಾಹಿತಿಗಳನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವೆಬ್ಸೈಟ್ ಆದಂಥ www.bnu.karnataka.gov.ಗೆ ಹೋಗಿ ನೀವು ಅದನ್ನು ತಿಳ್ಕೊಳ್ಬೋದು. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.